ಹೊಸ ವರ್ಷಾಚರಣೆ ಬರಮಾಡಿಕೊಂಡು ಈಗಾಗಲೇ ಒಂದು ಸಿಲಿಕಾನ್ ಸಿಟಿ ಜನರು ನಿನ್ನೆ ಒಂದು ನೈಟ್ ಪಾರ್ಟಿ ಮಾಡಿದ್ರು. ಇವತ್ತು ನಗರದಲ್ಲಿ ಇರತಕ್ಕಂಥ ಪ್ರಮುಖ ದೇವಸ್ಥಾನಗಳ ಹತ್ರ ಮುಖ ಮಾಡಿ ದೇವರ ಹತ್ರ ತಮ್ಮ ವಿವಿಧ ಪ್ರಾರ್ಥನೆಗಳನ್ನು ಮಾಡ್ಕೊಂತ ಈಗ ನಾವು ಮಲ್ಲೇಶ್ವರಲ್ಲಿ ಇರತಕ್ಕಂಥ ಒಂದು ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನದಲ್ಲಿ ಬೆಳಗ್ಗೆ ಒಂದು 5:30ಯಿಂದ ಒಂದು ಪೂಜಾ ಕೈಂಕರ್ಯಗಳು ಆರಂಭ ಆಗಿದೆ. ಅಂದ್ರೆ ವಿಶೇಷ ಪೂಜೆ ಆಗಿರ್ಬೋದು, ರುದ್ರಾಭಿಷೇಕ ಆಗಿರ್ಬೋದು, ಮತ್ತೆ ಇನ್ನು ಹಲವಾರು ರೀತಿಯ ಅಭಿಷೇಕಗಳು, ವಿಶೇಷ ಅಭಿಷೇಕಗಳು ಇಲ್ಲಿ ಆಗಿದೆ. ಜೊತೆಗೆ ಬೆಳಗ್ಗೆ 5 ಗಂಟೆಯಿಂದ ಇಲ್ಲಿಗೆ ದೇವಸ್ಥಾನಕ್ಕೆ ಜನಗಳು ಬರ್ತಿದ್ದಾರೆ. ಯಾಕಂದ್ರೆ ಹೊಸ ವರ್ಷ ಅಂದ ತಕ್ಷಣ ನಮಗೆಲ್ಲ ಒಂದು ಕಡೆ ಯುವ ಜನತೆಗಳು ಒಂದು ಪಬ್ ರೆಸ್ಟೋರೆಂಟ್ ಹೋಗೋದು ಸರ್ವಸಾಮಾನ್ಯ. ಆದ್ರೆ ಕೆಲವೊಂದಿಷ್ಟು ಜನಗಳು, ಅತಿ ಹೆಚ್ಚು ಜನಗಳು ಒಂದು ದೇವಸ್ಥಾನಕ್ಕೆ ಬರುವಂತ ಕೆಲಸಗಳನ್ನ ಮಾಡ್ತಾರೆ. ಅದೇ ರೀತಿ ಈಗಾಗಲೇ ನಾವು ಏನೋ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಆ ಒಂದು ದೇವಸ್ಥಾನಕ್ಕೂ ಜನಗಳು ಒಂದು ಕಿಕ್ಕಿರೋದು ಬರ್ತಿದ್ದಾರೆ. ಯಾಕಂದ್ರೆ ಸಮಯ ಆದಂಗೆಲ್ಲೂ ಸಹ ಒಂದು ಜನಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಯಾಕಂದ್ರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಬಂದಿದೆ. ಯಾಕಂದ್ರೆ ಕಳೆದ ವರ್ಷ ನಾವು ಇದೇ ಸಮಯದಲ್ಲಿ ನೋಡಿದಾಗ ಜನಸಂಖ್ಯೆ ಒಂದು ಕಮ್ಮಿ ಇತ್ತು. ಆದ್ರೆ ಈ ವರ್ಷ ಹಾಗಲ್ಲ. ಒಂದು ಕಡೆ ನ್ಯೂ ಇಯರ್ಗೆ ಒಂದು ಪಬ್ಗಳಲ್ಲಿ ಅಷ್ಟೇ ಜನಸಂಖ್ಯೆ ಇದೆ, ದೇವಸ್ಥಾನಗಳಲ್ಲೂ ಸಹ ಒಂದು ಅಷ್ಟೇ ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ. ನೋಡ್ತಾ ಹೋಗುವ ದೃಶ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಜನಗಳಿದೆ, ಇಲ್ಲಿ ನಿಲ್ಲಕ್ಕೂ ಜಾಗ ಇಲ್ಲ, ಅಷ್ಟೊಂದು ಪ್ರಮಾಣದಲ್ಲಿ ಈಗಾಗಲೇ ಒಂದು ಜನಗಳು ಬಂದಿದೆ. ಅಂದ್ರೆ ತಮ್ಮ ಇಷ್ಟಾರ್ಥಗಳು ಏನಿದೆ ಆ ಒಂದು ಇಷ್ಟಾರ್ಥಗಳನ್ನ ಬೇಡಿಕೆಗಳನ್ನು ಮಾಡ್ಕೊಂತಿದ್ದಾರೆ. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅರ್ಚಕರು ಸಹ ಒಂದು ಬೆಳಗ್ಗೆ ಒಂದು 5 ಗಂಟೆಯಿಂದಾನೇ ಸಹ ಒಂದು ವಿವಿಧ ಅಲಂಕಾರ ಮಾಡಿ, ಹೂವಿನ ಅಲಂಕಾರ ಮಾಡಿ, ಜೊತೆಗೆ ದೇವರಿಗೆ ಒಂದು ಅಭಿಷೇಕಗಳನ್ನ ಮಾಡಿ ಒಂದು ಜನಗಳಿಗೆ ಒಂದು ದರ್ಶನದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಹೀಗಾಗಿ ಇಲ್ಲಿರ್ತಕ್ಕಂಥ ಏನು ಅರ್ಚಕರು ಅವರುಗಳು ಒಂದು ಇಲ್ಲಿ ಸಿಬ್ಬಂದಿಗಳಾಗಲಿ, ಜೊತೆಗೆ ಕೆಲವಷ್ಟು ಜನಗಳು ಇಲ್ಲಿ ಕ್ರೌಡ್ ನ ನಿಯಂತ್ರಿಸಿ ಮಾಡೋದಕ್ಕೆ ಈಗಾಗಲೇ ಒಂದು ಎಲ್ಲ ರೀತಿಯ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು, ಜೊತೆಗೆ ಈಗಾಗಲೇ ಇನ್ನು ಸಮಯ ಹೋದಂತೆ ಇನ್ನು ಹೆಚ್ಚಿನ ಜನಸಂಖ್ಯೆ ಬರುವ ಸಾಧ್ಯತೆಗಳು. ಯಾಕಂದ್ರೆ ನ್ಯೂ ಇಯರ್ ಅಂದ ತಕ್ಷಣ ನಮಗೆಲ್ಲ ನೆನಪಾಗೋದು ಹಿಂದೂಗಳ ಪ್ರಕಾರ ಯುಗಾದಿ. ಆದ್ರೆ ಈ ವರ್ಷನೂ ಹಂಗಲ್ಲ, ಪ್ರತಿ ವರ್ಷ ಸಹ ಇಲ್ಲಿ ಎಷ್ಟೊಂದು ಜನಸಂಖ್ಯೆ ಬರುತ್ತೆ ಸರ್ವಸಾಮಾನ್ಯ. ಆದ್ರೆ ಈ ವರ್ಷ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ ಇಲ್ಲಿ ಬೆಳಗ್ಗೆ ಒಂದು ಜನಸಂಖ್ಯೆ ಜಾಸ್ತಿ ಆಗಿದೆ. ಸೊ ಹೀಗಾಗಿ ಇಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಂಡು ಒಂದು ದೇವರಿಗೆ ಒಂದು ನೈವೇದ್ಯ ಮಾಡೋದಾಗಿರಲಿ, ಜೊತೆಗೆ ಒಂದು ಅಭಿಷೇಕ ಮಾಡಿಸೋದಾಗಿರಲಿ, ಮತ್ತೆ ಅಲಂಕಾರ ಮಾಡಿಸೋದಾಗಿರಲಿ, ಮತ್ತೆ ಕುಂಕುಮಾರ್ಚನೆ ಮಾಡಿಸೋದಾಗಿರಲಿ, ಈ ಒಂದು ಕೆಲಸಗಳನ್ನ ಈಗಾಗಲೇ ಇಲ್ಲಿ ಬಂದಿರತಕ್ಕಂಥ ಜನಗಳು ಮಾಡ್ಕೊತಾರೆ. ಜೊತೆಗೆ ತಮ್ಮ ಶ್ರದ್ಧೆಯಿಂದ ಕೆಲವೊಂದಿಷ್ಟು ಜನಗಳು ಒಂದು ಪ್ರಸಾದ ಹಂಚೋದಾಗಿರಲಿ, ಮತ್ತೆ ಇನ್ನು ಬೇರೆ ಬೇರೆ ರೀತಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಸೊ ಹೀಗಾಗಿ ಇವತ್ತು ಒಂದು ಏನು ಹೊಸ ವರ್ಷ ಆಗಿರುವ ಕಾರಣದಿಂದ ಜನಗಳು ಇಷ್ಟೊಂದು ಪ್ರಮಾಣದಲ್ಲಿ ಬರ್ತಿದೆ. ಸೊ ಇದು ಇಲ್ಲಿ ಪ್ರಸ್ತುತವಾಗಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ಕಂಡು ಬರತಕ್ಕಂಥ ದೃಶ್ಯಗಳು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ವಿನೋದ್ ಕಮ್ತರ್, ಜನತಾ ಟಿವಿ, ಬೆಂಗಳೂರು.